ಎಲ್ಲರಿಗೂ ನಮಸ್ಕಾರ. ಸುಮಿ ಸಿಂಪಲ್ ಲೈಫ್ ಅಂಡ್ ಕುಕಿಂಗ್ ಚಾನೆಲ್ಗೆ ಆರ್ಥಿಕ ಸುಸ್ವಾಗತ. ಮಶ್ರೂಮ್ನಿಂದ ಯಾವ ಪದಾರ್ಥ ಮಾಡೋಣ? ಈ ಸಂಜೆಯ ಮಳೆ ಹಾಗೂ ಬಿಸಿಲಿನ ಬೇಗೆಗೆ ರುಚಿಯಾದ ವೆಜಿಟೇರಿಯನ್ ಮಶ್ರೂಮ್ ಕಬಾಬ್. ಸೊ ಈ ತರ 2 ಪೀಸ್ ಅಷ್ಟು ಕಬಾಬ್ನ ತುಂಡು ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಬೌಲ್ ಅಷ್ಟು ಮಶ್ರೂಮ್ 2 ಪ್ಯಾಕೆಟ್ ಆಗುತ್ತೆ ಅದನ್ನು ತಗೊಂಡಿದ್ದೀನಿ. ಹಾಗೂ ಕಾರ್ನ್ಫ್ಲೋರ್ 1 ಸ್ಪೂನು, ಅಕ್ಕಿ ಹಿಟ್ಟು 1 ಸ್ಪೂನು, ಅರ್ಧ ಸ್ಪೂನ್ ಅಷ್ಟು ಉಪ್ಪು, 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೂ ತೇಜೂರವರ ಚಿಕನ್ ಕಬಾಬ್ ಪೌಡರ್, ಹಾಗೂ 1 ಸ್ಪೂನ್ ಅಷ್ಟು ಮೊಸರು. ಈಗ ಮಿಕ್ಸಿಂಗ್ ಬೌಲ್ ತೆಗೆದುಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು 1 ಬೌಲ್ ಅಷ್ಟು ಮಶ್ರೂಮ್ನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ತೇಜೂರವರ ಕಬಾಬ್ ಪೌಡರ್ 1 ಪ್ಯಾಕೆಟ್ ಫುಲ್ಲು ಹಾಕ್ಕೊತಾ ಇದ್ದೀನಿ. ಸೊ ಯಾವುದೇ ಥರದ ನೀರನ್ನು ನಾವು ಹಾಕೊಳ್ಳಂಗಿಲ್ಲ. ಅದಕ್ಕೆ ಅಕ್ಕಿ ಹಿಟ್ಟು 1 ಸ್ಪೂನ್, ಉಪ್ಪು ಅರ್ಧ ಸ್ಪೂನ್, ಕಾರ್ನ್ಫ್ಲೋರ್ 1 ಸ್ಪೂನ್, ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಜೊತೆಯಲ್ಲಿ 1 ಸ್ಪೂನ್ ಅಷ್ಟು ಮೊಸರು. ಎಲ್ಲ ಪದಾರ್ಥವು ಚೆನ್ನಾಗಿ ಒಂದಕ್ಕೊಂದು ಅಂಟ್ಕೊಂಡು ಈ ಥರ ಇರಬೇಕು. ಅದೇ ಥರದ್ದು ನೀರನ್ನು ಹಾಕ್ಬೇಡಿ ಪ್ಲೀಸ್. ಹಾಗೇನಾದರೂ ನೀರು ಬಿಟ್ಕೊಂಡ್ರೂ ಇನ್ನೊಂದು ಸ್ವಲ್ಪ ನೀರು ಹಾಕಿಟ್ಟು ಇಲ್ಲ ಕಾರ್ನ್ಫ್ಲೋರ್ ಇಲ್ಲ ಮೈದಾ ಎಷ್ಟು ಯಾವುದೊಂದು ಅದನ್ನು ಹಾಕ್ಕೊಂಡು ಆಗುತ್ತೆ. ಇದಕ್ಕೆ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿ ಈ ಥರ ಎಲ್ಲನೂ ನಾನು ಚೆನ್ನಾಗಿ ತಗೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು, ತುಂಬ ಫ್ರೈ ಆಗಬಾರ್ದು, ಒಂದು ಮೀಡಿಯಮ್ ಲೆವೆಲ್ ಈ ರೇಂಜಲ್ಲಿದ್ದರೆ ಸರಿ ಇರುತ್ತೆ. ಈಗ ಗರಿಯಾದ ಮಶ್ರೂಮ್ ರೆಡಿ. ಈಗ ಸರ್ವಿಂಗ್ ಬೌಲಲ್ಲಿ ಹಾಕ್ತಾ ಇದ್ದೀನಿ. ಸರ್ವಿಂಗ್ ಪ್ಲೇಟ್ ನೋಡ್ಬೋದು ನೀವು. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕೆಚಪ್ನ ಹಾಕಿ